ಇದು ಹೃದಯಗಳ ವಿಷಯ. ಸರ್, ಇನ್ನೊಂದು ವಿಚಾರ, ಯೂತ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಯಾವ್ದು ಅವಾಗ ಎಲ್ಲರೂ ಹೇಳೋದೇ ಅವ್ರು ತುಂಬಾ ಆಲ್ಕೋಹಾಲಿಕ್ ಇದ್ರು, ತುಂಬಾ ಸ್ಮೋಕಿಂಗ್ ಪರ್ಸನ್ ಇದ್ರು. ಈ ವಿಚಾರ ತುಂಬಾ ಬೇಗ ಬರುತ್ತೆ ನಮ್ಗೆ. ಇವಾಗ ಆರೋಗ್ಯ, ಅವ್ರ ಫುಡ್ ಹ್ಯಾಬಿಟ್ಸ್ ಗಿನ್ನ ಫಸ್ಟ್ ವರ್ಡ್ ಬಳಸೋದೇನೆ ಈ ವಾಸ್ ಅನ್ ಆಲ್ಕೋಹಾಲಿಕ್, ವಾಸ್ ಎ ಸ್ಮೋಕರ್ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? See, I mean, these are all conventional risk factors ಅಂತ ಕರಿತೀವಿ, ಪ್ರೂವನ್ ಮಲ್ಟಿಪಲ್ ಟೈಮ್ಸ್. ಆಲ್ಕೋಹಾಲ್ ಮತ್ತೆ ಏನು ಸ್ಮೋಕಿಂಗ್ ಇದೆ, ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ದೇರ್ ಇಸ್ ಅ ಡೈರೆಕ್ಟ್ ಕೋರಿಲೇಷನ್ ಆಗೇ ಆಗುತ್ತೆ ಅಂತ. ಓಕೆ, ಸೊ ಆಲ್ಮೋಸ್ಟ್ 7 to 8 people out of 10 people, 10 ಜನ ಸ್ಮೋಕ್ ಮಾಡ್ತಿದ್ರೆ 7 ರಿಂದ 8 ಜನಕ್ಕೆ ಡೆಫಿನೆಟ್ ಆಗಿ ಕಾಯಿಲೆಗಳಾಗುತ್ತೆ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ. ಅದ್ರೇನು ಎರಡನೇ ಮಾತೇ ಇಲ್ಲ. ಬಟ್ ಈಗ ಇನ್ನೊಂದೇನಂತಂದ್ರೆ, ಅದು ಸ್ಮೋಕ್ ಮಾಡದಲ್ಲೇ ಇರೋರ್ಗೆ ಏನೂ ಆಗಲ್ವಾ ಅನ್ನೋದು ಪ್ರಶ್ನೆ ಅಲ್ವರಾ? ಡೆಫಿನೆಟ್ಲಿ ಆಗ್ತಾ ಇದೆ ಬಿಕಾಸ್ ಆಫ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ಈಗ ಲಿವರ್ ಎಲ್ಲ ಫೇಲ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಆಲ್ಕೋಹಾಲ್ ತಗೊಂಡ್ರೆ, ಹೌದಾ? ಹೌದು. ಬಟ್ ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಲಿವರ್ ಫೇಲ್ಯೂರ್ ಆಗ್ತಾ ಇದೆ. ಅದಕ್ಕಿಂತನೂ ಮೋಸ್ಟ್ ಕಾಮನ್ ಕಾಸು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್. ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಒಂದು ಬರ್ತಾ ಇದೆ. ಅಂದ್ರೆ ಆಲ್ಕೋಹಾಲ್ ತಗೊಳ್ದಲ್ಲೇ ಇರೋರ್ಗೂ ಲಿವರ್ ಡಿಸೀಸ್, ಲಿವರ್ ಫೇಲ್ಯೂರ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಫುಡ್. ಎಲ್ಲ ಏನೋ ಪ್ಯಾಕ್ಡ್ ಫುಡ್, ಟ್ರಾನ್ಸ್ ಫ್ಯಾಟ್ಸ್, ಮತ್ತೆ ಎಲ್ಲ ಕರೆದಿರೋ ಐಟಮ್ಸ್ ಇರ್ಬೋದು, ಅಥವಾ ಓವರ್ ಈಟಿಂಗ್. ಕರಗಿಸ್ದಲೇ ಇದ್ರೆ ಲಿವರೇ ಹ್ಯಾಂಡಲ್ ಮಾಡಬೇಕು, ಅದು ಮಿತಿ ಮೀರ್ಬಿಟ್ರೆ ಲಿವರ್ ಫೇಲ್ಯೂರ್ ಆಗ್ಬಿಡುತ್ತೆ. ಹಾಗಾಗಿ ದಟ್ ಈಸ್ ಮೋರ್ ಕಾಮನ್. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ಗಿಂತ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಜಾಸ್ತಿ ಕಾಮನ್ ಆಗಿದೆ ಈಗ ಲಾಸ್ಟ್ ಫ್ಯೂ ಇಯರ್ಸ್ ಇಂದ. ಇಟ್ಸ್ ದೇರ್, ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ನಾನು ಹೇಳ್ತಿದ್ದೀನಿ, ಇದು ನಂದಲ್ಲ, ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇರೋದು. ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಗೂಗಲ್. ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ is more common than alcoholic fatty liver disease. ಇದು ಹೃದಯಗಳ ವಿಷಯ.